ಇರಾನ್ ಹಾಗೂ ಅಮೆರಿಕ ಇಸ್ರೇಲ್ ನಡುವೆ 16ನೇ ದಿನದ ಯುದ್ಧ ನಡೀತಾ ಇದೆ. ಇರಾಕ್ನ ಏರ್ಬಿಲ್ ನಗರದ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆದಿದೆ. ತೈಲ ಸಂಸ್ಕರಣಾ ಘಟಕದ ಮೇಲೆ ನಡೆದ ದಾಳಿಯಲ್ಲಿ ಸಂಸ್ಕರಣಾ ಘಟಕಕ್ಕೆ ಸಂಪೂರ್ಣ ಹಾನಿ ಆಗಿದೆ. 5 ಖಂಡಾಂತರ ಕ್ಷಿಪಣಿ ಬಳಸಿ ದಾಳಿ ಮಾಡಲಾಗಿದೆ. ಲಾನಜ್ ಎಂಬ ತೈಲ ಘಟಕದ ಮೇಲೆ ದಾಳಿ ಆಗಿದೆ. ಇನ್ನು ಟೆಲ್ ಅವೀವ್ ಮೇಲೂ ಇರಾನ್ ದಾಳಿ ಮುಂದುವರೆಸಿದೆ. ಇನ್ನು ಇಸ್ರೇಲ್ ಅಧ್ಯಕ್ಷ ಬೆಂಜಮಿನ್ ನೆತನ್ಯಾಹು ವಿರುದ್ಧ ಇರಾನ್ ಸಿಡಿದೆದ್ದಿದೆ. ಇಸ್ರೇಲ್ ಅಧ್ಯಕ್ಷ ನೆತನ್ಯಾಹು ಬದುಕಿದ್ರೆ ಅವರನ್ನ ಕೊಂದೇ ತೀರ್ತೀವಿ ಅಂತ IRGC ಪ್ರತಿಜ್ಞೆಯನ್ನ ಮಾಡಿದೆ. ನೆತನ್ಯಾಹು ಒಬ್ಬ ಕ್ರಿಮಿನಲ್, ಅವರನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡ್ತೀವಿ, ನಮ್ಮ ದಾಳಿಯಲ್ಲಿ ಅವರು ಹತರಾಗಿದ್ದಾರೆ ಎನ್ನಲಾಗಿದೆ. ಆದರೆ ನೆತನ್ಯಾಹು ಬದುಕಿದ್ದಾರೆ ಅಂತ ಇಸ್ರೇಲ್ ಹೇಳ್ತಿದೆ. ನೆತನ್ಯಾಹು ಬದುಕಿದ್ರೆ ಅವರನ್ನ ನಾವು ಬಲಿ ಪಡೆದೇ ತೀರ್ತೀವಿ ಅಂತ ಇರಾನ್ ಹೇಳಿದೆ. ಈ ಮಧ್ಯೆ ಇಸ್ರೇಲ್ ಮೇಲೆ ಇರಾನ್ ದಾಳಿ ಮುಂದುವರೆಸಿದೆ. ಟೆಲ್ ಅವೀವ್ನ ಕೈಗಾರಿಕಾ ಪ್ರದೇಶಗಳ ಮೇಲೆ ಇರಾನ್ ದಾಳಿಯಾಗಿದ್ದು ಅನೇಕರು ಗಾಯಗೊಂಡಿದ್ದಾರೆ. ಇನ್ನೊಂದು ಕಡೆ ಕೊಲ್ಲಿ ರಾಷ್ಟ್ರಗಳಲ್ಲಿರುವಂತಹ ಅಮೆರಿಕ ನೆಲೆಗಳ ಮೇಲೂ ಕೂಡ ಇರಾನ್ ದಾಳಿಯನ್ನು ಮುಂದುವರೆಸಿದೆ. ಇಸ್ರೇಲ್ಗೆ ರಹಸ್ಯವಾಗಿ ಮಾಹಿತಿ ನೀಡಿದ ಆರೋಪದ ಮೇಲೆ 20 ಜನರನ್ನ ಇರಾನ್ ಬಂಧಿಸಿದೆ. ವಾಯುವ್ಯ ಇರಾನ್ನಲ್ಲಿ 20 ಜನರನ್ನ ಬಂಧಿಸಲಾಗಿದೆ ಅಂತ ತಿಳಿದು ಬಂದಿದೆ. ಇರಾನ್ನ ಮಿಲಿಟರಿ ಮತ್ತು ಭದ್ರತಾ ಸ್ವತ್ತು ಹಾಗೂ ಹಿರಿಯ ಅಧಿಕಾರಿಗಳ ಚಲನವಲನದ ವಿವರಗಳನ್ನ ಇಸ್ರೇಲ್ಗೆ ನೀಡುತ್ತಿದ್ದ 20 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಇರಾನ್ ಮೇಲಿನ ಯುದ್ಧ ನಿಲ್ಲುವಂತೆ ಕಾಣ್ತಾ ಇಲ್ಲ. ಇರಾನ್ ಮೇಲೆ ಅಮೆರಿಕ ಸರಣಿ ದಾಳಿ ಮುಂದುವರೆಸಿದೆ. ಈ ಬಗ್ಗೆ ಅಮೆರಿಕದ ಸೆಂಟಿಕಾಮ್ ಜಾಲತಾಣಗಳಲ್ಲಿ ವಿಡಿಯೋವೊಂದನ್ನು ಪೋಸ್ಟ್ ಮಾಡಿದೆ. ಮೊನ್ನೆ ಅಮೆರಿಕ ಇರಾನ್ನ ಅನೇಕ ಪ್ರದೇಶದ ಮೇಲೆ ದಾಳಿ ಮಾಡಿದೆ. ಇರಾನ್ನ ಸೇನಾ ನೆಲೆಗಳು ಸಂಪೂರ್ಣವಾಗಿ ಧ್ವಂಸ ಆಗಿದೆ ಅಂತ ಹೇಳಿದ್ದಾರೆ. ಇಸ್ರೇಲ್ ಹಾಗೂ ಅಮೆರಿಕ ನಡೆಸಿದ ದಾಳಿಯಲ್ಲಿ ಇರಾನ್ನ ನೂತನ ಸುಪ್ರೀಂ ನಾಯಕ ಮುಜ್ತಬಾ ಖಮೇನಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ಬಗ್ಗೆ ಭಾರತೀಯ ಗುಪ್ತಚರ ಸಂಸ್ಥೆ ಮಾಹಿತಿಯನ್ನು ಕೊಟ್ಟಿದ್ದು, ಮುಜ್ತಬಾ ಖಮೇನಿ ಜೀವಂತವಾಗಿದ್ದರೂ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರ ಸಂವಹನದ ಮೇಲೆ ಕಠಿಣ ನಿರ್ಬಂಧಗಳು ಇರೋದ್ರಿಂದ ಅವರು ನೇರವಾಗಿ ಸಂಪರ್ಕ ಮಾಡೋಕೆ ಸಾಧ್ಯವಾಗ್ತಿಲ್ಲ ಅಂತ ತಿಳಿಸಲಾಗಿದೆ. ಇರಾನ್ ಮೇಲಿನ ಯುದ್ಧ ನಿಲ್ಲಿಸುವಂತೆ ಕಾಣಿಸ್ತಾ ಇಲ್ಲ. ಇರಾನ್ ಮೇಲೆ ಅಮೆರಿಕ ಸರಣಿ ದಾಳಿ ಮುಂದುವರೆಸಿದೆ. ಈ ಬಗ್ಗೆ ಅಮೆರಿಕದ ಸೆಂಟಿಕಾಮ್ ಜಾಲತಾಣಗಳಲ್ಲಿ ವಿಡಿಯೋವೊಂದನ್ನು ಪೋಸ್ಟ್ ಮಾಡಿದೆ. ಶುಕ್ರವಾರ ಅಮೆರಿಕ ಇರಾನ್ನ ಅನೇಕ ಪ್ರದೇಶದ ಮೇಲೆ ದಾಳಿ ನಡೆಸಿದೆ. ಇರಾನ್ನ ಸೇನಾ ನೆಲೆಗಳು ಸಂಪೂರ್ಣವಾಗಿ ಧ್ವಂಸ ಆಗಿದೆ ಅಂತ ಹೇಳಿದೆ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿರುವ ಕಾರಣದಿಂದಾಗಿ ಭಾರತದಿಂದ ಗಲ್ಫ್ ದೇಶಗಳಿಗೆ ಹೋಗುವ ಕೆಲವು ವಿಮಾನಗಳನ್ನು ರದ್ದು ಮಾಡಲಾಗಿದೆ. ಏರ್ ಇಂಡಿಯಾ ಹಾಗೂ ಇಂಡಿಗೋ ವಿಮಾನಗಳು ರದ್ದಾಗಿದೆ. UAE ಏರ್ಪೋರ್ಟ್ ಅಧಿಕಾರಿಗಳ ಸೂಚನೆಯನ್ನು ಅನುಸರಿಸಿ ಏರ್ ಇಂಡಿಯಾ ಮತ್ತು ಇಂಡಿಗೋ ವಿಮಾನವನ್ನು ರದ್ದು ಮಾಡಲಾಗಿದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಬೆಂಗಳೂರಿನ ಹಲವು ಹೋಟೆಲ್ಗಳಿಗೆ ಸಂಕಷ್ಟ ಶುರುವಾಗಿದೆ. ಕೆಲವೊಂದು ಹೋಟೆಲ್ಗಳಲ್ಲಿ ಊಟದ ಮೆನು ಚೇಂಜ್ ಮಾಡಲಾಗಿದೆ. ಇನ್ನು ಕೆಲವೊಂದು ಹೋಟೆಲ್ಗಳಿಗೆ ಸಿಲಿಂಡರ್ ಸಪ್ಲೈ ಆಗದೆ ಬಂದ್ ಮಾಡುವಂತಾಗಿದೆ. ಈ ಬಗ್ಗೆ ನ್ಯೂಸ್ 18 ರಿಯಾಲಿಟಿ ಚೆಕ್ ನಡೆಸಿದೆ. ಬೆಂಗಳೂರಿನ ಉಲ್ಲಾಳ ಮುಖ್ಯ ರಸ್ತೆಯಲ್ಲಿರುವ ನ್ಯೂಸ್ 18 ರಿಯಾಲಿಟಿ ಚೆಕ್ ನಡೆಸಿದ್ದು ಹಲವು ವೆಜ್ ಮತ್ತು ನಾನ್ ವೆಜ್ ಹೋಟೆಲ್ಗಳು ಕ್ಲೋಸ್ ಆಗಿವೆ. ಸಾವಿರಾರು ವಿದ್ಯಾರ್ಥಿಗಳ ಫೇವರಿಟ್ ಪೂಜಾ ತಿಂಡಿ ಮನೆ ಕೂಡ ಕ್ಲೋಸ್ ಆಗಿದೆ. ಬೆಂಗಳೂರಿನ ಶಿವಾನಂದ ಸರ್ಕಲ್ನಲ್ಲಿ ಗ್ಯಾಸ್ ಇಲ್ಲದೆ ಹಲವು ಹೋಟೆಲ್ಗಳು ಬಂದ್ ಆಗಿವೆ. ರಸ್ತೆ ಬದಿ ಹೋಟೆಲ್, ಸಣ್ಣ ಪುಟ್ಟ ಹೋಟೆಲ್ಗಳು ಕೂಡ ಬಂದ್ ಆಗಿವೆ. ಇನ್ನು ನಾಳೆಯಿಂದ ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಮಾಡುವ ಸಾಧ್ಯತೆ ಇದೆ ಅಂತ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ PC ರಾವ್ ಹೇಳಿದ್ದಾರೆ. 20% ವಾಣಿಜ್ಯ ಗ್ಯಾಸ್ ಪೂರೈಕೆಯ ನಿರೀಕ್ಷೆ ಇದ್ದು 20% ಗ್ಯಾಸ್ ಪೂರೈಕೆ ಆದರೂ ಸಮಸ್ಯೆ ಹೇಗೋ ಇತ್ಯರ್ಥ ಆಗಲ್ಲ ಅಂತ ಹೇಳಿದ್ದಾರೆ. ಖಂಡಿತ ಸೆಂಟ್ರಲ್ ಗವರ್ಮೆಂಟ್ ಅವರು ಅಧಿಸೂಚನೆ ಕೊಟ್ಟಿದ್ದಾರೆ. ಎಲ್ಲ ಕಮರ್ಷಿಯಲ್ ಗ್ಯಾಸ್ಗೆ 20% ಅವರವರ ಖರ್ಚಿದ ಪ್ರಕಾರ ಕೊಡಬೇಕು. ಅದರ ಜವಾಬ್ದಾರಿಯನ್ನು ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ನ ಸ್ಟೇಟ್ ಗವರ್ಮೆಂಟ್ಗೆ ಕೊಟ್ಟಿರ್ತಾರೆ. ಅದರಂತೆ ಈಗಾಗಲೇ ಡೆಲ್ಲಿಯಲ್ಲಿ ಪ್ರಕಟಣೆ ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಕೂಡ ನಾಳೆಯಿಂದ ಎಲ್ಲ ಗ್ರಾಹಕರಿಗೆ ಕಮರ್ಷಿಯಲ್ ಗ್ಯಾಸ್ 20% ಸಿಗುವಂತ ಸಂಪೂರ್ಣ ನಂಬಿಕೆ ನಮಗಿದೆ. ಖಂಡಿತ ಇಲ್ಲ. ಈಗಾಗಲೇ ಸುಮಾರು 10 ದಿನದಿಂದ ನಮ್ಮವರು ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಕೆಲವರೊಂದು ಪ್ರೈವೇಟ್ ಗ್ಯಾಸ್ ಅನ್ನು ಉಪಯೋಗಿಸ್ತಾ ಇದ್ದಾರೆ. 50% ಆದರೂ ಸಿಕ್ಕಿದ್ರೆ ಸ್ವಲ್ಪ ನಿರಾಳವಾಗ್ತದೆ ಅಂತ ನಮ್ಮ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಹಿನ್ನೆಲೆ ಭಾರತಕ್ಕೆ ಸಂಕಷ್ಟ ಶುರುವಾಗಿದೆ. ದೇಶದಲ್ಲಿ LPG ಹಾಗೂ CNG ಸಿಲಿಂಡರ್ಗಳ ಅಭಾವ ಉಂಟಾಗ್ತಾ ಇದೆ. ಇದರ ಎಫೆಕ್ಟ್ ಕರ್ನಾಟಕದ ಮೇಲೂ ಕೂಡ ಬಿದ್ದಿದ್ದು ರಾಜ್ಯದ ಹಲವು ಹೋಟೆಲ್ಗಳು ಗ್ಯಾಸ್ ಸಿಲಿಂಡರ್ ಇಲ್ಲದೆ ಮುಚ್ಚುವಂತಾಗಿದೆ. ಮೆಜೆಸ್ಟಿಕ್ನಲ್ಲಿರುವಂತಹ ಕೆಲವು ಬೀದಿ ಬದಿ ಹೋಟೆಲ್ ಕ್ಲೋಸ್ ಆಗಿದೆ. ಸ್ಟಾಲ್ಗಳಲ್ಲಿ ಲಿಮಿಟೆಡ್ ಮೆನು ಇದ್ದು ಗ್ರಾಹಕರಿಗೆ ಕೆಲವು ಐಟಂ ಲಭ್ಯವಿದೆ. ಇನ್ನು ನ್ಯೂಸ್ 18 ಜೊತೆ ಬೀದಿ ಬದಿ ವ್ಯಾಪಾರಿ ಶೇಖರ್ ಅಳಲು ತೋಡ್ಕೊಂಡ್ರು. 4 ದಿನಗಳಿಂದ ಹೋಟೆಲ್ ಕ್ಲೋಸ್ ಇತ್ತು. ಇವತ್ತು ಓಪನ್ ಮಾಡಿದ್ದೀವಿ. ಕೆಲವು ರೈಸ್ ಐಟಮ್ ಮಾಡಿದ್ದೀವಿ. ಚಿಕನ್ ಐಟಮ್ ಯಾವುದೂ ಕೂಡ ಮಾಡಿಲ್ಲ. ಇವತ್ತು ಗ್ಯಾಸ್ ಖಾಲಿ ಆದರೆ ನಾಳೆ ಓಪನ್ ಮಾಡೋಕ್ಕಾಗಲ್ಲ ಅಂತಂದ್ರು. ಐಟಮ್ ಮಾಡ್ತಾ ಇದ್ದೆ, ಅವಾಗ ಐಟಮ್ ಜಾಸ್ತಿ ಮಾಡ್ತಾ ಇಲ್ಲ. ಏನೋ ಚಿತ್ರಾನ್ನ, ರೈಸ್ ಬಾತು ಸಿಂಪಲಾಗಿ ಮಾಡ್ಕೊಂಡು ಹಂಗೆ ಇದು ಮಾಡ್ತಾಯಿದ್ವಿ. ನಮ್ದು ಅದೇ ನಾಳೆಯಿಂದ ಅಂಗಡಿ ತೆಗಿತೀವ ಏನಂದ್ರೆ ನಮಗೆ ಗ್ಯಾರಂಟಿ ಇಲ್ಲ. ಇವಾಗ ಸಿಲಿಂಡ್ರ್ ಫುಲ್ ಡಿಮಾಂಡ್ ಆಗಿದೆ. ಇವಾಗ ನಾವು 4 ದಿವಸ ಅಂಗಡಿ ರಜೆ ಹಾಕಿದ್ದೆ, ಊರಿಗೆ ಹೋಗಿದ್ದ. ಅದರಿಂದ ಹಳೆ ಸ್ಟಾಕ್ ಇತ್ತಲ್ಲ ಅದನ್ನು ಇದು ಮಾಡ್ತಾಯಿದ್ವಿ.
ಇತ್ತ ಶಿವಾನಂದ ಸರ್ಕಲ್ನಲ್ಲಿರುವಂತಹ ಹೋಟೆಲ್ಗಳದ್ದು ಇದೇ ಪರಿಸ್ಥಿತಿ. ಸರ್ಕಲ್ನಲ್ಲಿ ಸದಾ ಓಪನ್ ಇರ್ತಿದ್ದ 4-5 ಹೋಟೆಲ್ಗಳು ಕ್ಲೋಸ್ ಆಗಿವೆ. ಇನ್ನು ದೊಡ್ಡ ಹೋಟೆಲ್ಗಳು ಆರಾಮಾಗಿಯೇ ಕಾರ್ಯನಿರ್ವಹಿಸ್ತಾ ಇದೆ. ನಮಗೆ ಸಿಲಿಂಡರ್ ಸಿಗ್ತಿಲ್ಲ ಸರ್, ಅದಕ್ಕೆ ಹೋಟೆಲ್ ಕ್ಲೋಸ್ ಮಾಡಿದ್ದೀವಿ ಅಂತ ಬೀದಿ ಬದಿ ವ್ಯಾಪಾರಿ ನ್ಯೂಸ್ 18ಗೆ ಹೇಳಿದ್ದಾರೆ. ಗ್ಯಾಸ್ ಅಭಾವದ ನಡುವೆ ಹೋಟೆಲ್ ಮಾಲೀಕರು ವಸೂಲಿಗಿಳಿದಿದ್ದಾರೆ. ಬೆಂಗಳೂರಿನ ಮಾರ್ತಹಳ್ಳಿಯ ಹೋಟೆಲ್ ಒಂದರ ಬಿಲ್ ವೈರಲ್ ಆಗ್ತಿದೆ. ಗ್ರಾಹಕರೊಬ್ಬರು 300 ರೂಪಾಯಿಯ ಫುಡ್ ತೆಗೆದುಕೊಂಡಿದ್ದಾರೆ, ಆದರೆ ಅವರಿಗೆ 90 ರೂಪಾಯಿ ಗ್ಯಾಸ್ ಬಿಲ್ ಬರಿ ಹಾಕಲಾಗಿದೆ. ಗ್ಯಾಸ್ ಸಮಸ್ಯೆಯ ನೆಪ ಹೇಳಿ ಡಬಲ್ ದರ ವಸೂಲಿಯಾಗಿದೆ. ಸದ್ಯ ಬಿಲ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಗ್ಯಾಸ್ ಅಭಾವದ ಮಧ್ಯೆ ಹಲವು ಹೋಟೆಲ್ಗಳು ಓಪನ್ ಆಗಿವೆ. ಮಲ್ಲೇಶ್ವರದ ವೀಣಾ ಸ್ಟೋರ್ಸ್ ಮುಂಭಾಗ ಬೆಳಗ್ಗೆನೇ ತಿಂಡಿಗಾಗಿ ಜನ ಕ್ಯೂ ನಿಂತಿದ್ರು. ಗ್ಯಾಸ್ ಅಭಾವದ ಮಧ್ಯೆ ಕಡಿಮೆ ತಿಂಡಿಗಳನ್ನು ಮಾಡಿ ಗ್ರಾಹಕರಿಗೆ ಸಪ್ಲೈ ಮಾಡಲಾಗ್ತಾ ಇದೆ. ಇನ್ನು ಮಲ್ಲೇಶ್ವರಂನಲ್ಲಿರುವ ಸೆಂಟ್ರಲ್ ಟಿಫಿನ್ ರೂಮ್ನಲ್ಲೂ ಜನ ಕ್ಯೂ ಹೆಚ್ಚಾಗಿತ್ತು. ಗ್ಯಾಸ್ ಪೂರೈಕೆ ಹಿನ್ನೆಲೆ ಸಿಟಿಆರ್ನಲ್ಲಿ ಎಲ್ಲ ಐಟಂ ಲಭ್ಯ ಇದೆ. ವಿಚಿತ್ರವಾದ ಒಂದು ಸಿಚುವೇಶನ್ ಇದು. ಎಲ್ಲಿ ಹೋದ್ರೂ ಇವಾಗ ನೆನ್ನೆ ಹೈದರಾಬಾದಿಂದ ಬಂದೆ, ಸ್ಟೇಷನ್ಸ್ ಎಲ್ಲ ಎಲ್ಲೂ ಏನೂ ಇಲ್ಲ. ಈ ಒಂದು ಪರಿಸ್ಥಿತಿ ಏನಿದೆ ಅದು ಸಾಲ್ವ್ ಆಗಬೇಕು, ಇಲ್ಲ ಅಂದ್ರೆ ಜನರಿಗೆ ತುಂಬಾ ಕಷ್ಟ ಆಗುತ್ತೆ. ಇಲ್ಲ, ಬುಕ್ ಮಾಡಿದ್ದೀನಿ, ಇನ್ನೂ ಅವೈಲಬಲ್ ಇಲ್ಲ ಅಂತ ಹೇಳಿದ್ದಾರೆ. ಒಂದು ಸಂಡೇ ಒಂದು ಹಾಲಿಡೇ ಟೈಮಲ್ಲಿ ಒಂದು. ಇನ್ನು ಮಲ್ಲೇಶ್ವರಂನ ಹಳ್ಳಿಮನೆ ಹೋಟೆಲ್ಗೂ ಗ್ಯಾಸ್ ಸಿಲಿಂಡರ್ ಅಭಾವ ತಟ್ಟಿದೆ. ಹೀಗಾಗಿ ಸೌದೆ ಒಲೆಯಲ್ಲಿ ಹೋಳಿಗೆಗಳನ್ನು ರೆಡಿ ಮಾಡಲಾಗ್ತಾ ಇದೆ. ನಿತ್ಯ ಸೌದೆ ಒಲೆಯಲ್ಲಿ 400ರಿಂದ 500 ಹೋಳಿಗೆ ರೆಡಿ ಆಗ್ತಾ ಇದೆ. ಬೆಳಗಾವಿಯಲ್ಲೂ ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಅಭಾವ ಹಿನ್ನೆಲೆಯಲ್ಲಿ ಹೋಟೆಲ್ಗಳಿಗೆ ಸಂಕಷ್ಟ ಶುರುವಾಗಿದೆ. ಬೆಳಗಾವಿಯ ಹಲವು ಹೋಟೆಲ್ಗಳಲ್ಲಿ ದೋಸೆ ತಿಂಡಿಗಳಿಗೆ ಬ್ರೇಕ್ ಹಾಕಲಾಗಿದೆ. ಶಿವಾಜಿನಗರದ ತ್ರಿವೇಣಿ ಹೋಟೆಲ್ ಸಿಬ್ಬಂದಿ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದು, ದರ ಹೆಚ್ಚು ಮಾಡಿದ್ರೆ ಜನರು ಬರಲ್ಲ, ಹೀಗಾಗಿ ಹೋಟೆಲ್ ನಡೆಸೋದು ಕಷ್ಟ. ದೋಸೆ ಬಿಟ್ಟು ಉಳಿದ ಎಲ್ಲ ತಿಂಡಿಗಳನ್ನ ಮಾಡ್ತಿದ್ದೀವಿ ಅಂತಂದ್ರು. ಗ್ಯಾಸ್ ಕೊರತೆ ತುಂಬ ಕಾಣಿಸ್ತಾ ಇದೆ. ಮೆನುವಲ್ಲಿ ನಾವೀಗ ದೋಸೆ ಐಟಮ್ಸ್ ಎಲ್ಲ ಸ್ಟಾಪ್ ಮಾಡಿದ್ದೀವಿ. ಇರುವಂಥ ಕೆಲವೊಂದು ಐಟಮ್ಸ್ ಮೇಲೆ ಈಗ ಡಿಫೆಂಡ್ ಆಗಿ ಕಸ್ಟಮರ್ ಅವರನ್ನು ವಾಪಸ್ ಕಳಿಸಬಾರದು ಅನ್ನುವಂಥ ಒಂದೇ ಉದ್ದೇಶದಿಂದ ಲಿಮಿಟೆಡ್ ಮೆನುವಿಂದ ಹೋಟೆಲ್ ರನ್ ಮಾಡ್ತಾ ಇದ್ದೀವಿ. ಇದೇ ರೀತಿ ಕಂಟಿನ್ಯೂಸ್ಗೆ ಇನ್ನೊಂದು 2-3 ದಿನ ಕಂಟಿನ್ಯೂಸ್ಗೆ ಗ್ಯಾಸ್ ಕೊರತೆ ಆಗಿದ್ದಿದ್ರೆ ನಾವು ಹೋಟೆಲನ್ನು ಬಂದ್ ಮಾಡುವಂಥ ಪರಿಸ್ಥಿತಿ ಕಾಣಿಸ್ತಾ ಇದೆ ಸರ್. ಪುರಿ ಇವಾಗ ಸದ್ಯಕ್ಕೆ ಪುರಿ ರನ್ ಮಾಡ್ತಾ ಇದ್ದೀವಿ. ನಾವು ಜನ ಕೇಳ್ತಾ ಇದ್ದಾರೆ, ಇಲ್ಲಿ ತುಂಬ ಪುರಿ ಡಿಮ್ಯಾಂಡ್ ಇರುವುದರಿಂದ ಸ್ವಲ್ಪ ಮಟ್ಟಿಗೆ ರನ್ ಮಾಡ್ತಾ ಇದ್ದೀವಿ. ಹುಬ್ಬಳ್ಳಿಯಲ್ಲೂ ಹೋಟೆಲ್ಗಳಿಗೆ ಗ್ಯಾಸ್ ಕೊರತೆ ಬಿಸಿ ತಟ್ಟಿದೆ. ಮೆನುವಲ್ಲಿ ಕೆಲವೊಂದು ತಿಂಡಿಗಳನ್ನು ಕಟ್ ಮಾಡಲಾಗಿದೆ. ಇನ್ನು ಕೆಲವು ಹೋಟೆಲ್ಗಳನ್ನು ಬೇಗನೆ ಮುಚ್ಚಲಾಗ್ತಾ ಇದೆ. ಗ್ಯಾಸ್ ಹೆಚ್ಚು ಬಳಕೆ ಆಗೋ ತಿಂಡಿ ಪೂರೈಕೆಯನ್ನು ಸ್ಥಗಿತ ಮಾಡಲಾಗಿದೆ. ಹುಬ್ಬಳ್ಳಿಯ ಫೇಮಸ್ ಗುರುದತ್ತ ಭವನ್ ಹೋಟೆಲ್ನಲ್ಲಿ ಬದಲಾವಣೆ ಮಾಡಲಾಗಿದೆ. ಗ್ಯಾಸ್ ಹೆಚ್ಚು ಬಳಕೆ ಆಗೋ ದೋಸೆ ಸೇರಿದಂತೆ ಅನೇಕ ವಸ್ತುಗಳನ್ನು ಮೆನುವಿನಿಂದ ತೆಗೆಯಲಾಗಿದೆ. ಉಪ್ಪಿಟ್ಟು, ಅವಲಕ್ಕಿ, ಇಡ್ಲಿ, ವಡ, ಅವಲಕ್ಕಿ ಮಾತ್ರ ನೀಡಲಾಗ್ತಾ ಇದೆ. ಇನ್ನು ಈ ಕುರಿತಂತೆ ಹೋಟೆಲ್ ಮಾಲೀಕರು ಪ್ರತಿಕ್ರಿಯೆ ಕೊಟ್ಟಿದ್ದು, ಸಾಧ್ಯವಾದಷ್ಟು ಗ್ರಾಹಕರನ್ನ ಸಂತೃಪ್ತಿಗೊಳಿಸೋ ಕೆಲಸ ಮಾಡ್ತಿದ್ದೀವಿ, ಕೊರತೆಯನ್ನ ಸರಿದೂಗಿಸೋಕೆ ಸರ್ಕಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಏನೂ ಕೊರತೆ ಇಲ್ಲ, ಸದ್ಯ ಎಲ್ಲ ಸಿಗ್ತಾ ಇದೆ. ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ಹುಬ್ಳಿಲಿ ಎಲ್ಲ ಹೋಟ್ಲು ಓಪನ್ ಇದೆ, ಎಲ್ಲ ಕರೆಕ್ಟಾಗಿ ಸಿಗ್ತಾ ಇದೆ, ಯಾವ ಐಟಮು ಕೊರತೆ ಇಲ್ಲ. ಎಸ್ ಸರ್, ಇಲ್ಲಿ ನಮ್ಮ ರೆಗ್ಯುಲರ್ ಕಸ್ಟಮರ್ ನಾವಿಲ್ಲಿ ಎವ್ರಿ ಸಂಡೇ ಬಂದೇ ಬರ್ತೀವಿ. ಇಲ್ಲ, ಚೆನ್ನಾಗಿದೆ ನೋಡಿ, ಹೋಟೆಲ್ ಎಲ್ಲ ಚೆನ್ನಾಗಿದೆ, ಏನಿಲ್ಲ. ಇಲ್ಲಿ ಯಾವ ರೀತಿ ತೊಂದರೆ ಆಗಿಲ್ಲ ಸರ್ ಇದುವರೆಗೂ. ಸೊ ಓನರ್ ಕೂಡ ವೆಲ್ ನೋನ್ ಪರ್ಸನ್ಸ್ ಇಂದ ಧಾರವಾಡ, ಸೊ ಅವ್ರು ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಯಾವುದೇ ರೀತಿ ತೊಂದರೆ ಆಗಿಲ್ಲ ಇದುವರೆಗೂ. ಬಟ್ ಕೆಲವೊಂದು ಪ್ಲೇಸಸಲ್ಲಿ ಹೋದರೆ ಅನಿಸುತ್ತೆ ಪ್ರಾಬ್ಲಮ್ ಆಗ್ತಾ ಇದೆ. ಈಗ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಆಫ್ಟರ್ 20 days ಆದರೂ ಆಗ್ಬೋದು ಅಂತ ಅನಿಸ್ತಾ ಇದೆ. ಸೊ ಎಲ್ಲರ ಅಭಿಪ್ರಾಯ ಅದೇ ಥರ ಇದೆ ಸರ್. ಸದ್ಯ ಏನೂ ತೊಂದರೆ ಅನ್ನಿಸ್ತಿಲ್ಲ, ಬಟ್ ಬೇರೆ ಕಡೆ ಎಲ್ಲ ನೋಡಿದಾಗ ಅನಿಸುತ್ತೆ. ಬಟ್ ಈಗಿಲ್ಲ ಅಂದ್ರೆ ಇನ್ನೊಂದು 20 ದಿನ ಆದಮೇಲಾದರೂ ಆಗ್ಬೋದು. ಅದ್ರ ಮನೆಯಲ್ಲಿ ಏನೂ ಕೊರತೆ ಆಗಿಲ್ಲ. ಇನ್ನು ಸಿಲಿಂಡರ್ ನಾವು ಬುಕ್ಕಿಂಗ್ ಮಾಡಿದೆಲ್ಲ ಬರ್ತಾ ಇದೆ. ಮೇನ್ ಕೆಲಸ ಆಗೋದ ಗ್ಯಾಸ್ನಿಂದ. ಗ್ಯಾಸ್ ಕೊರತೆ ಐತಿ, ಯಾವ್ದು ಅನುಕೂಲ ಆಕೈತಿ ಅದನ್ನು ಮಾಡ್ತೀವಿ ಅಷ್ಟೇ. ಸಮಸ್ಯೆ ಐತಿ, ವ್ಯಾಪಾರ ಕಡಿಮೆ ಆಕೈತಿ, ಮತ್ತು ಗ್ಯಾಸ್ ಇಲ್ಲಂದಾಗ ಅಡಿಗೆ ಮಾಡೋದು ಹೆಂಗ್ರಿ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ಹಿನ್ನೆಲೆ ರಾಯಚೂರಿನ ಹೋಟೆಲ್ಗಳಿಗೂ ಯುದ್ಧದ ಬಿಸಿ ತಟ್ಟಿದೆ. ಗ್ಯಾಸ್ ಕೊರತೆಯಿಂದಾಗಿ ಕೆಲ ಹೋಟೆಲ್ಗಳಲ್ಲಿ ಮೆನು ಕೂಡ ಕಡಿತ ಮಾಡಲಾಗಿದೆ. ಸಿಲಿಂಡರ್ ಸಮಸ್ಯೆಯಿಂದ ಅತಿಥಿ ರೆಸ್ಟೋರೆಂಟ್ನಲ್ಲಿ ಫಾಸ್ಟ್ ಫುಡ್ ತಿಂಡಿ ತಿನಿಸುಗಳನ್ನೇ ಬಂದ್ ಮಾಡಲಾಗಿದೆ. 2 ದಿನಕ್ಕೆ ಮಾತ್ರ ಸಿಲಿಂಡರ್ ಸ್ಟಾಕ್ ಇದ್ದು, ಆ ಬಳಿಕ ಹೋಟೆಲ್ ಮುಚ್ಚೋ ಭೀತಿ ಎದುರಾಗಿದೆ. ಸಿಗ್ತಾ ಇಲ್ಲ, ಏನು ಅಲ್ಲಿ ಇಲ್ಲಿ ಹುಡುಕಾಡಿ ಮುದುಗಲ್ಲಿ ಅಲ್ಲಿ ಇಲ್ಲಿ ಹುಡುಕಾಡಿ ಒಂದೊಂದು ಕಮರ್ಷಿಯಲ್ ಗ್ಯಾಸ್ ಕೊಡಿಸ್ತಾ ಇದಾರೆ. ಆದ್ರೆ ಈಗ ಇನ್ನು 2 ದಿನ ನಡೀಬಹುದು, ಇವತ್ತೊಂದಿನ ನಾಳೆ ಒಂದಿನ ನಡೀಬಹುದು. ನಾಡಿದ್ದು ಗ್ಯಾಸಿಂದ ಸಮಸ್ಯೆ ಭಾಳ ಆಗ್ತಾ ಇದ್ರಿ. ಅದರಿಂದ ಐಟಮ್ ಮಾಡೋದು ಕಡಿಮೆ ಮಾಡಿಬಿಟ್ಟೆ, ಇಲ್ಲ ಒಂದೊಂದು ಬಂದ್ ಮಾಡಿಬಿಟ್ಟೆ, ಒಂದೊಂದು ಐಟಮ್ ಮಾಡೋದೇ ಬಂದ್ ಮಾಡಿಬಿಟ್ಟೆ. ಕಲಬುರಗಿಯ ಆರಾಧ್ಯ ದೈವ ಶ್ರೀ ಶರಣ ಬಸವೇಶ್ವರ ದೇವಸ್ಥಾನದ ಅನ್ನದಾಸೋಹಕ್ಕೆ ಯಾವುದೇ ಗ್ಯಾಸ್ ಎಫೆಕ್ಟ್ ತಟ್ಟಿಲ್ಲ. ಯಾಕಂದ್ರೆ 100 ವರ್ಷಗಳಿಂದ ಸೌದೆ ಒಲೆಯ ಮೇಲೆಯೇ ಮಠದಲ್ಲಿ ಅಡುಗೆ ತಯಾರಿ ಆಗ್ತಾ ಇದೆ. ಕೇವಲ ಜಾತ್ರೆ ಮಹೋತ್ಸವದ ದಿನದಂದು ಮಾತ್ರ ಸಿಲಿಂಡರ್ ಬಳಕೆ ಮಾಡ್ತೀವಿ, ಇಲ್ಲದೇ ಇದ್ರೆ ಸೌದೆ ಒಲೆಯಲ್ಲೇ ಅಡುಗೆ ಮಾಡೋದು ಅಂತ ಹೇಳಿದ್ದಾರೆ
ಮಠದ ಸಿಬ್ಬಂದಿ. ಅದಕ್ಕೆ ಏನು ಬಿಸಿ ತಟ್ಟಲ್ರಿ, ನಾವು ಕಟ್ಟಿಗೆ ಒಲೆ ಮೇಗೆ ಮಾಡ್ತೀವಿ ರೀ. ಒಂದು 1000 ವರ್ಷ ಆಯ್ತು ಇದೆ ಹಿಂಗೆ ಕಟ್ಟಿಗೆ ಮೇಗೆ ಮಾಡ್ಲಾಕತ್ತೀರಿ. ಕಟ್ಟಿಗೆ ದಂಟ ಹಚ್ಚಿ ಇದ್ರ ಮೇಗೆ ಅಡುಗೆ ಮಾಡ್ತೀವಿ ನಾವು. ಮಹಾದಾಸೋಗ ಬಂದವ್ರಿಗೆ ಯಾರಿಗೂ ಪ್ರಸಾದನೂ ಕಡಿಮೆ ಬೀಳಲ್ಲ, ಏನೂ ಇಲ್ಲ ರೀ. ದಿನ ಒಂದು ಬೊಗಣೆ ಸಾಂಬಾರ, 3 ಬೊಗಣೆ ಅನ್ನ, 1 ಬೊಗಣೆ ನುಚ್ಚು, ಇಷ್ಟು ಮಾಡ್ತೀವಿ ನಾವು. ಇಷ್ಟು ಮಾಡಿ ಯಾದಗಿರಿ ಜಿಲ್ಲೆಯ ರೈಸ್ ಮಿಲ್ಗಳ ಮೇಲೆ ಯುದ್ಧದ ಎಫೆಕ್ಟ್ ತಡ್ತಾ ಇದೆ. ಯುದ್ಧ ಮುಂದುವರೆದ್ರೆ ಯಾದಗಿರಿಯ 28 ರೈಸ್ ಮಿಲ್ಗಳು ಬಂದ್ ಆಗೋ ಭೀತಿ ಇದೆ. ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೆ ಖರೀದಿ ಮಾಡಿದ್ದ ಭತ್ತ ಅಕ್ಕಿಯಾಗಿ ರೆಡಿಯಾಗಿದೆ. ಆದರೆ ಯುದ್ಧದಿಂದಾಗಿ ಅಕ್ಕಿ ರಫ್ತು ಮಾಡೋಕ್ಕಾಗ್ತಿಲ್ಲ. ಸುಮಾರು 25 ಟನ್ಗೂ ಅಧಿಕ ಅಕ್ಕಿ ಮಿಲ್ನಲ್ಲೇ ಉಳ್ಕೊಂಡಿದೆ. ಗಲ್ಫ್ ದೇಶಗಳಿಗೆ ಅಕ್ಕಿ ರಫ್ತು ಆಗದಿರೋ ಹಿನ್ನೆಲೆಯಲ್ಲಿ ಟನ್ಗಟ್ಟಲೆ ಅಕ್ಕಿ ಸ್ಟಾಕ್ ಉಳ್ಕೊಂಡಿದೆ. ಇತ್ತ ಈ ಅಕ್ಕಿ ರಫ್ತು ಆಗದಿದ್ರೆ ಮುಂದಿನ ಕಟಾವಿನ ಅಕ್ಕಿಗೆ ಬೆಲೆ ಸಿಗೋದು ಡೌಟ್ ಎನ್ನಲಾಗ್ತಿದೆ. ರೈಸ್ ಮಿಲ್ ಬಂದ್ ಆದ್ರೆ ನೂರಾರು ಕಾರ್ಮಿಕರು ಬೀದಿಗೆ ಬೀಳ್ತಾರೆ ಅಂತ ಮಾಲೀಕರು ಬೇಸರ ವ್ಯಕ್ತಪಡಿಸಿದರು. ಸರ್, ಈ ಗಲ್ಫ್ ವಾರ್ಲಿಂದ ರೇಟ್ಸ್ ಬರ್ತಾ ಇಲ್ಲ, ಆಮೇಲೆ ರೇಟ್ ಹೈಕ್ ಆಗದೇ ಇದಲ್ಲ. ಈಗ ಮತ್ತೆ 1 ಮಂತಾಗ ರೈತರದ್ದು ಎಫೆಕ್ಟ್ ಆಗ್ತದೆ, ರೈತರಿಗೆ ಎಫೆಕ್ಟ್ ಆಗ್ತದೆ ಏನಾದ್ರೆ. ಇತ್ತ ಯುದ್ಧದಿಂದ ಚಿತ್ರದುರ್ಗ ಜಿಲ್ಲೆಯ ಕೋಳಿ ಫಾರ್ಮ್ ಮಾಲೀಕರಿಗೆ ಭಾರೀ ನಷ್ಟ ಆಗಿದೆ. ಕಳೆದ 15 ದಿನಗಳಿಂದ 4 ರೂಪಾಯಿಗೆ ಮೊಟ್ಟೆ ದರ ಕುಸಿದಿದೆ. ಯುದ್ಧ ಆರಂಭಕ್ಕೂ ಮುನ್ನ 1 ಮೊಟ್ಟೆಗೆ 7 ರೂಪಾಯಿ ಇತ್ತು. ಇದೀಗ ಮೊಟ್ಟೆ ರಫ್ತು ಆಗದೇ ಇರೋ ಕಾರಣ ಕುಸಿದಿದೆ. ಇರಾನ್, ಇಸ್ರೇಲ್ ಸೇರಿ ಯುರೋಪ್ ದೇಶಗಳಿಗೂ ಮೊಟ್ಟೆ ರಫ್ತಾಗ್ತಾ ಇತ್ತು. ಪ್ರತಿನಿತ್ಯ ಜಿಲ್ಲೆಯಲ್ಲಿ ಲಕ್ಷಾಂತರ ಮೊಟ್ಟೆ ರಫ್ತಾಗ್ತಾ ಇತ್ತು. ಆದರೆ ಯುದ್ಧದ ಹಿನ್ನೆಲೆ ಎಲ್ಲವೂ ಬಂದ್ ಆಗಿರೋದ್ರಿಂದ ನಮಗೆ ನಷ್ಟ ಆಗ್ತಾ ಇದೆ ಅಂತ ಮಾಲೀಕರು ಹೇಳ್ತಿದ್ದಾರೆ. ಯುದ್ಧ ಆಗ್ತಿರೋದ್ರಿಂದ ಮಿಡ್ಲ್ ಈಸ್ಟ್ ಕಂಟ್ರೀಸ್ನಲ್ಲೆಲ್ಲ ಎಕ್ಸ್ಪೋರ್ಟ್ ಹೋಗ್ತಾ ಇಲ್ಲ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಎಲ್ಲೂ ಲಾಕ್ ಆಗಿರೋದ್ರಿಂದ ಯುರೋಪ್ ಕಂಟ್ರೀಸಿಗೆಲ್ಲ ಹೋಗ್ತಾ ಇಲ್ಲ. ಹಾಗಾಗಿ ಪ್ರೊಡಕ್ಷನ್ ಜಾಸ್ತಿ ಇದೆ, ಪ್ರೊಡಕ್ಷನ್ ಚೆನ್ನಾಗಿ ಬರ್ತಾ ಇದೆ. ಲಕ್ಷಾಂತರ ರೂಪಾಯಿ ಬಂಡವಾಳ ತಿನ್ನುತ್ತೆ ಪರ್ ಡೇಗೆ ಇದು ಫೀಡು ಎಲ್ಲ. ಬಟ್ ನಮಗೆ ಅದರಿಂದ ಏನು ಆದಾಯ ಏನು ಅಷ್ಟೊಂದು ಬರ್ತಾ ಇಲ್ಲ. ಈಗ ಗ್ಯಾಸ್ ಸಿಲಿಂಡರ್ ಅಭಾವದ ಮಧ್ಯೆ 1 to 2 ದರಕ್ಕೆ ಗ್ಯಾಸ್ ಸೇಲ್ ಮಾಡ್ತಿದ್ದ ಏಜೆನ್ಸಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಹೆಚ್ಚಿನ ಬೆಲೆಗೆ ಸಿಲಿಂಡರ್ ಮಾರ್ತಾ ಇದ್ದ ಮಹಾಲಕ್ಷ್ಮಿ ಎಂಟರ್ಪ್ರೈಸಸ್ ಮಾಲೀಕನ ವಿರುದ್ಧ ಕೆಂಗೇರಿ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಗ್ರಾಹಕರಿಗೆ ಹೆಚ್ಚಿನ ಬೆಲೆಯಲ್ಲಿ ಗ್ಯಾಸ್ ಮಾರಾಟದ ಬಗ್ಗೆ ಆಹಾರ ಇಲಾಖೆ ಅಧಿಕಾರಿಗಳಿಗೆ ದೂರು ಬಂದಿತ್ತು. ಈ ವೇಳೆ ದಾಳಿ ಮಾಡಿದ ಅಧಿಕಾರಿಗಳು ಪರಿಶೀಲನೆ ಮಾಡಿ ಕ್ರಮ ಕೈಗೊಂಡಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧ ಹಿನ್ನೆಲೆ ದೇಶದೆಲ್ಲೆಡೆ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಅಭಾವ ಎದುರಾಗಿದೆ ಅನ್ನೋ ಕೃತಕ ಅಭಾವ ಸೃಷ್ಟಿ ಮಾಡೋ ಪ್ರಯತ್ನ ಕೆಲವರಿಂದ ನಡೀತಾ ಇದೆ. ಕೆಲ ಏಜೆನ್ಸಿಗಳು ಅನಧಿಕೃತವಾಗಿ ಸ್ಟಾಕ್ ಇಟ್ಕೊಳ್ತಾ ಇದ್ದಾರೆ. ಕೆಲವರು ಲಭ್ಯತೆ ಇದ್ರೂ ಅದನ್ನು ಅಕ್ರಮವಾಗಿ ಸ್ಟಾಕ್ ಮಾಡಿಟ್ಕೊಂಡು ಗ್ರಾಹಕರಿಗೆ ಕೊಡದೆ ಹೆಚ್ಚು ಬೆಲೆಗೆ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಇಂಥ ಕಾಳಸಂತೆಕೋರರ ಬಗ್ಗೆ ನಿಮ್ಮ ಗಮನಕ್ಕೆ ಬಂದರೆ, ನೀವು ಇಂಥ ಕಾಳಸಂತೆಕೋರರ ಕೃತ್ಯವನ್ನ ಕಂಡ್ರೆ ತಕ್ಷಣ ವಿಡಿಯೋ ಮಾಡಿ ನ್ಯೂಸ್ 18 ಕನ್ನಡಕ್ಕೆ ಕಳುಹಿಸಿ. ನಾವು ಅದನ್ನು ಸಂಬಂಧಪಟ್ಟ ಇಲಾಖೆಗೆ ತಲುಪಿಸೋ ಕಾರ್ಯ ಮಾಡ್ತೀವಿ. ನ್ಯೂಸ್ 18 ಜೊತೆ ಕೈ ಜೋಡಿಸಿ ಕೃತಕ ಅಭಾವ ಸೃಷ್ಟಿಯಾಗೋದನ್ನ ತಪ್ಪಿಸಿ. ಇದು ನ್ಯೂಸ್ 18 ಕಳಕಳಿ. ಗ್ಯಾಸ್, ಪೆಟ್ರೋಲ್, ಅಡುಗೆ ಎಣ್ಣೆ ಅನಧಿಕೃತವಾಗಿ ಸ್ಟಾಕ್ ಮಾಡ್ತಿದ್ದಾರಾ? ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರಾ? ಕೃತಕ ಅಭಾವ ಸೃಷ್ಟಿ ಮಾಡ್ತಿದ್ದಾರಾ? ಅಕ್ರಮ ವೀರರ ವಿರುದ್ಧ ನ್ಯೂಸ್ 18 ಸಮರ. ವಿಡಿಯೋ ಮಾಡಿ 6304923023ಕ್ಕೆ ಕಳುಹಿಸಿ. ಬನ್ನಿ, ಕಾಳ ಸಂತೆಕೋರರಿಗೆ ಬ್ರೇಕ್ ಹಾಕೋಣ. ಇದು ನ್ಯೂಸ್ 18 ಕಳಕಳಿ. ರಾಜ್ಯದಲ್ಲಿ ಸಿಲಿಂಡರ್ ಅಭಾವದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ. ಕೇಂದ್ರ ಸರ್ಕಾರ ಅಗತ್ಯ ಅನಿಲ ಪೂರೈಕೆ ಮಾಡಲಿ, ಇದರಲ್ಲಿ ಮಲತಾಯಿ ಧೋರಣೆ ಮಾಡಬಾರದು ಅಂತಂದ್ರು. ಇದೇ ವೇಳೆ ಬಿಜೆಪಿ ನಾಯಕರ ಆರೋಪಕ್ಕೂ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನು ಕೊಟ್ಟಿದ್ದಾರೆ. ಹೋಟೆಲ್ಗಳ ಮೇಲೆ ಅವಲಂಬಿತರಾಗಿರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ಹೋಟೆಲ್ಗಳಲ್ಲಿ ನಿಲ್ಲಿಸ್ಬಿಟ್ರೆ ಭಾಳ ಕಷ್ಟ ಆಗ್ತದೆ, ಇಡೀ ಜನಜೀವನ ಅಸ್ತವ್ಯಸ್ತ ಆಗ್ತದೆ ಅಂತಕ್ಕಂಥ ಮಾತು ಸಂದರ್ಭದಲ್ಲಿ ಹೇಳಿ ಕೇಂದ್ರ ಸರ್ಕಾರ ಕನ್ಸರ್ನ್ ಮಿನಿಸ್ಟ್ರು ಸಿಂಗ್ ಅವರು, ಪೂರಿ ಅವರು ತೊಂದರೆ ಆಗದಿದ್ದಾಗ ನೋಡ್ಕೋತೀವಿ ಅಂತ ಹೇಳಿದ್ದಾರೆ. ಅದು ಕೂಡಲೇ ಮಾಡಿ. ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನದ ಭೀತಿಯಿಂದ ರಾಜ್ಯದಲ್ಲಿರೋ ಒಡಿಶಾದ ಕಾಂಗ್ರೆಸ್ ಶಾಸಕರ ಖರೀದಿಗೆ ಮುಂದಾದ 4 ಪೈಕಿ 2 ವಿರುದ್ಧ ಬಿಡದಿ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಒಡಿಶಾದ ಕಾಂಗ್ರೆಸ್ ಶಾಸಕರು ಬಿಡದಿಯ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಡಿಸಿಎಂ ಡಿಕೆಶಿ ಕೋಟೆಯಲ್ಲಿ ವಾಸ್ತವ್ಯ ಇರೋ ಶಾಸಕರ ಕೋಟೆಗೆ ಎಂಟ್ರಿ ಕೊಟ್ಟ ಬಿಜೆಪಿಯ 4 ಮಂದಿ 5 ಕೋಟಿ ಆಫರ್ ಕೊಟ್ಟು ಖರೀದಿಗೆ ಮುಂದಾಗಿದ್ದಾರೆ. ಈ ವಿಚಾರ ಬಯಲಿಗೆ ಬರ್ತಾ ಇದ್ದಂತೆ ಇಬ್ಬರು ಎಸ್ಕೇಪ್ ಆಗಿದ್ದು ಇನ್ನಿಬ್ಬರನ್ನ ಹಿಡಿದು ವಿಚಾರಣೆ ನಡೆಸಲಾಗಿದೆ. ಸದ್ಯ ಪೊಲೀಸ್ ವಶದಲ್ಲಿರೋ ಇಬ್ಬರ ಬಳಿ ಇದ್ದ ಖಾಲಿ ಚೆಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ.
ಇನ್ನು ಈ ಬಗ್ಗೆ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬ್ಯಾಟರಾಯನಪುರ ಸುರೇಶ್ ಅನ್ನುವವನ ಮೂಲಕ ಬಿಜೆಪಿಯವರು ರೂಮ್ ಬುಕ್ ಮಾಡಿ ಉಳ್ಕೊಂಡಿದ್ದಾರೆ. ಈ ವೇಳೆ ನಮ್ಮ ಒಡಿಶಾ ಶಾಸಕರಿಗೆ 5 ಕೋಟಿ ಆಫರ್ ಕೊಟ್ಟಿದ್ರು, ಖರೀದಿಗೆ ಮುಂದಾಗಿದ್ರು. ಆದರೆ ಅವರ ಕುದುರೆ ವ್ಯಾಪಾರಕ್ಕೆ ನಮ್ಮ ಶಾಸಕರು ಒಪ್ಪಿಲ್ಲ ಅಂತ ಹೇಳಿದ್ದಾರೆ. 4 ಜನ ಬಂದಿದ್ದಾರೆ. ಒಬ್ಬ ಲೋಕಲ್ ಯಾರೋ ಒಬ್ಬ ಬ್ಯಾಟರಾಯನಪುರ ಸುರೇಶ್ ಅನ್ನೋ ಹತ್ರ ಬುಕ್ ಮಾಡಿಸಿದ್ದಾರೆ. ಆನ್ಲೈನಲ್ಲಿ ಹೋಗಿದ್ದಾರೆ. ಬೆಳಗ್ಗೆ ನಮ್ಮ MLA ಮೀಟ್ ಮಾಡಿದ್ದಾರೆ. ಒಬ್ಬನ ತಲಾಕೊಂಡಿದ್ದಾರೆ. MLA ತಿಳಿಸಿದ್ದಾರೆ 5 ಕೋಟಿ ಕೊಡ್ತೀವಿ ಒಂದು ಓಟ್ಗೆ ಅಂತ ಅಂದ್ಬಿಟ್ಟು ಭರವಸೆ ಕೊಟ್ಟಿದ್ದಾರೆ. ಕುದುರೆ ವ್ಯಾಪಾರ ಅವರು ಕುದುರೆ ವ್ಯಾಪಾರಕ್ಕಿಲ್ಲ ಅಂತ ಹೇಳಿದ್ದಾರೆ. ಸದ್ಯ ಬೆಂಗಳೂರಲ್ಲಿ ವಾಸ್ತವ್ಯ ಹೂಡಿರೋ ಒಡಿಶಾ ಶಾಸಕರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಗೆ ಆಗಮಿಸಿದ್ದಾರೆ. ಬಿಡದಿಯಿಂದ ಸದಾಶಿವನಗರದ ಖರ್ಗೆ ಮನೆಗೆ ಶಾಸಕರು ಆಗಮಿಸಿದರು. ರಾಜ್ಯಸಭಾ ಚುನಾವಣೆ ಇದ್ದು ಖರ್ಗೆ ಅವರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದರು. ಇಂದು ಸಂಜೆ 4 ಗಂಟೆಗೆ ದೆಹಲಿಯಲ್ಲಿ ಕೇಂದ್ರ ಚುನಾವಣಾ ಆಯೋಗ ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸಲಿದೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿ ವಿಧಾನಸಭಾ ಚುನಾವಣೆಗೆ ಇವತ್ತೇ ದಿನಾಂಕ ಘೋಷಣೆಯಾಗುವ ಸಾಧ್ಯತೆ ಕೂಡ ಇದೆ. ಇದೇ ವೇಳೆ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಉಪಚುನಾವಣೆ ದಿನಾಂಕ ಕೂಡ ಘೋಷಣೆಯಾಗುವಂತಹ ನಿರೀಕ್ಷೆ ಇದೆ. ಹಚ್ಚನ್ ವ್ಯಾಲಿ 3ನೇ ಹಂತದ ಶುದ್ಧೀಕರಣ ಆಗ್ರಹಿಸಿ ಇವತ್ತು ಚಿಕ್ಕಬಳ್ಳಾಪುರ ಬಂದ್ ಮಾಡಲಾಗಿದೆ. ಬಂದ್ಗೆ ಯಲಹಂಕ ಶಾಸಕ SR ವಿಶ್ವನಾಥ್ ಸಾಥ್ ನೀಡಿದ್ರು. ಸಂದೀಪ್ ರೆಡ್ಡಿ ಜೊತೆ ಶಾಸಕರು ಹೆಜ್ಜೆ ಹಾಕಿದ್ರು. ಇನ್ನು ಬಂದ್ಗೆ ಶಾಸಕ ವಿಶ್ವನಾಥ್ ಮಾತನಾಡಿ, ಮೊದಲು ಚಿಕ್ಕಬಳ್ಳಾಪುರದ ವೃಷಭಾವತಿ ನದಿ ನೀರು ಬೆಂಗಳೂರಿಗೆ ಕೊಡ್ತಾ ಇದ್ರು, ಆದರೆ ಈಗ ಬೆಂಗಳೂರಿನ ಕೊಳಚೆ ನೀರು ಚಿಕ್ಕಬಳ್ಳಾಪುರಕ್ಕೆ ಕೊಡ್ತಿದ್ದಾರೆ. ಹಚ್ಚನ್ ವ್ಯಾಲಿ ನೀರು 3ನೇ ಹಂತದ ಶುದ್ಧೀಕರಣಕ್ಕೆ ಸರ್ಕಾರ ಮುಂದಾಗಬೇಕು ಅಂತ ಆಗ್ರಹಿಸಿದ್ರು. 60-70 ವರ್ಷ ಬೆಂಗಳೂರಿಗೆ ಶುದ್ಧವಾದ ನೀರನ್ನು ಕೊಟ್ಟಂತ ಮೊದಲನೇ ನದಿ ಅರ್ಕಾವತಿ, ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟ. ಬೆಂಗಳೂರಿಗೆ ಸೂಪರ್ ಆಗಿ ನೀರು ಕೊಟ್ಟಿದ್ದು ಫಸ್ಟ್ ಹೆಸರುಘಟ್ಟ ಕೆರೆ, ಆಮೇಲೆ ತಿಪ್ಪಗೊಂಡಳ್ಳಿ ಕೆರೆ, ಅದಾದ್ಮೇಲೆ ಚಿತ್ರಾವತಿ ಇರ್ಬೋದು, ಪನ್ನಾರ್ ಇರ್ಬೋದು, ಅನೇಕ ಶುದ್ಧವಾದ ನದಿಗಳಿಗೆ ಜೀವ ಕೊಟ್ಟಂತ ಕ್ಷೇತ್ರ ಚಿಕ್ಕಬಳ್ಳಾಪುರ. ಇಡೀ ಬೆಂಗಳೂರಿಗೆ ಸುತ್ತಮುತ್ತಲಿನ ಗ್ರಾಮಗಳಿಗೆ ಶುದ್ಧವಾದ ನೀರನ್ನು ಕೊಟ್ಟು ಇವತ್ತು ನಾವು ಚಿಕ್ಕಬಳ್ಳಾಪುರಕ್ಕೆ ಬೆಂಗಳೂರಿಂದ ಅಶುದ್ಧವಾದಂತ ನೀರನ್ನು ಕೊಡುವಂತ ಎಲ್ಲೋ ಪಾಪದ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಎಲ್ಲೋ ಒಂದ್ ಕಡೆ ನಮಗೂ ಕೂಡ ಒಳಗಡೆ ಅನಿಸ್ತು ನನಗೆ. ಅದಕ್ಕೋಸ್ಕರ ಒಳ ಮೀಸಲಾತಿ ಜಾರಿಗೆ ರಾಜ್ಯ ಸರ್ಕಾರ ವಿಳಂಬ ಮಾಡ್ತಾ ಇದೆ. ಈ ಹಿನ್ನೆಲೆ ಒಳ ಮೀಸಲಾತಿ ಜಾರಿ ಮಾಡೋಕೆ ಆಗ್ರಹಿಸಿ ಹಿರಿಯೂರು ಆದಿಜಾಂಬವ ಮಠದ ಷಡಕ್ಷರ ಮುನಿ ಸ್ವಾಮೀಜಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ದಾವಣಗೆರೆಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮೂಲಕ ಆಗಮಿಸ್ತಾ ಇದ್ದು ಇವತ್ತು ಚಿತ್ರದುರ್ಗಕ್ಕೆ ಬಂದಿದ್ದಾರೆ. ಪಾದಯಾತ್ರೆಯಲ್ಲಿ ಮಾದಿಗ ಸಮುದಾಯದ 100 ಜನ ಭಾಗಿಯಾಗಿದ್ರು. ಇನ್ನು ಶೀಘ್ರವೇ ಒಳ ಮೀಸಲಾತಿ ಜಾರಿ ಮಾಡಿ ಅಂತ ಸರ್ಕಾರಕ್ಕೆ ಜನ ಆಗ್ರಹಿಸುತ್ತಿದ್ದಾರೆ. ಈ ಶೈಕ್ಷಣಿಕ ವರ್ಷದಿಂದಲೇ PUCಗೆ ಹೊಸ ನಿಯಮ ಜಾರಿ ಮಾಡಲಾಗ್ತಾ ಇದೆ. ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡ ವರ್ಷ ಮತ್ತು ಅದರ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ನಡೆಯುವ ಪರೀಕ್ಷೆಗಳಲ್ಲಿ ಮಾತ್ರ ಅಂಕ ಉತ್ತಮಪಡಿಸಿಕೊಳ್ಳೋಕೆ ಅವಕಾಶ ನೀಡಲಾಗಿದೆ. ಈ ಹಿಂದೆ ಫಲಿತಾಂಶ ಸುಧಾರಣೆಗೆ 6 ಬಾರಿ ಅವಕಾಶ ನೀಡಲಾಗ್ತಿತ್ತು. ಆದರೆ ಈಗ ಈ ನಿಯಮದಲ್ಲಿ ಬದಲಾವಣೆ ಮಾಡಲಾಗಿದೆ. ಕಾಯಂ, ಖಾಸಗಿ ಮತ್ತು ಪುನರಾವರ್ತಿತ ವಿದ್ಯಾರ್ಥಿಗಳಿಗೆ ಈ ನಿಯಮ ಅನ್ವಯ ಆಗಲಿದೆ. ತಮಿಳುನಾಡಿನ ಕರೂರು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿವಿಕೆ ಅಧ್ಯಕ್ಷ ಹಾಗೂ ನಟ ವಿಜಯ್ ಸಿಬಿಐ ಕಚೇರಿಗೆ ಆಗಮಿಸಿದ್ದಾರೆ. ಸಿಬಿಐ ಮುಂದೆ ನಟ ವಿಜಯ್ ಹಾಜರಾಗಿದ್ದಾರೆ. ಸದ್ಯ ದೆಹಲಿಯ ಸಿಬಿಐ ಕಚೇರಿಯಲ್ಲಿ ನಟ ವಿಜಯ್ ಅವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ.